ಹೆಲೋ ಫ್ರೆಂಡ್ಸ್, ನಮಸ್ತೆ. ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ಕೀರ್ತಿ ಚೇತನ್ ಇನ್ ಕನ್ನಡ ಗಾರ್ಡನ್ ಚಾನೆಲ್. ನರ್ಸರಿಯಿಂದ ತಂದಿರುವಂತಹ ಗುಲಾಬಿ ಗಿಡವನ್ನು ಸಾಮಾನ್ಯವಾಗಿ ನಾವು ಅದು ಕಟಿಂಗ್ಸನ್ನು ಗ್ರೋ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಒಂದು ಸಕ್ಸಸ್ಫುಲ್ ವಿಧಾನದಲ್ಲಿ ಕಟಿಂಗ್ಸನ್ನು ಗ್ರೋ ಮಾಡಿ ಮತ್ತು ಅದರಿಂದ ಹೂವನ್ನು ಪಡೆಯುವಲ್ಲಿ ತನಕ ಫುಲ್ ಅಪ್ಡೇಟ್ ವಿಡಿಯೋನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ನರ್ಸರಿಯಿಂದ ತಂದಿರುವಂತಹ ಗುಲಾಬಿ ಗಿಡ. ಎಷ್ಟು ಚಂದದ ಕಲ್ಲರ್ ಇದು. ಈ ರೀತಿ ಕಟ್ಟಾಗಿಬಿಡ್ತು. ಸೊ ಹೀಗೆ ಕಟ್ಟಾಗಿರುವಂತಹ ಕಟ್ಟಿಂಗ್ಸಿಂದನೇ ನಾನು ಅದರಲ್ಲಿ ಯಾಕೆ ಪ್ರಾಪಗೇಷನ್ ಮಾಡಬಾರ್ದು ಅಂತ ಹೇಳಿ ಟ್ರೈ ಮಾಡಿದೆ. ಸೊ ನಾನು ಯಾವ ರೀತಿ ಪ್ರಾಪಗೇಷನ್ ಮಾಡಿದೆ, ಜೊತೆಗೆ ಅದನ್ನು ಹೇಗೆ ಗ್ರೋ ಮಾಡಿದೆ, ಗ್ರೋ ಹೇಗಾಯಿತು, ಮತ್ತು ಹೂ ಬಿಡ್ತಾ ಇಲ್ವಾ, ಏನಾಯಿತು, ಎಲ್ಲವನ್ನು ಸಹ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೀನಿ. ಸೊ ನೋಡಿ, ಅಲ್ಲಿ ಕಟ್ಟಾಗಿದೆ. ಸೊ ನಾನು ಕಟ್ಟಾಗಿರುವ ಪ್ಲೇಸ್ನಲ್ಲಿ ಇರುವಂತಹ ಎಲ್ಲ ಎಲೆಯನ್ನು ತೆಗೆದು ಬಿಡ್ತೀನಿ. ಈ ರೀತಿ ಕಟಿಂಗ್ಸನ್ನು ಗ್ರೋ ಮಾಡುವಾಗ ತುಂಬಾ ತಾಳ್ಮೆ ಬೇಕಾಗತ್ತೆ. ಮೊದಲಿಗೆ ನಾನು ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಳ್ತೀನಿ. ಸೇಮ್ ಇದು ಏರ್ ಲೇಯರಿಂಗ್ ಮಾಡ್ತೀವಲ್ಲ ಅದೇ ಥರ ಬರುತ್ತೆ. ಬಟ್ ಕಟ್ ನಾನು ಮಾಡಿಲ್ಲ, ಆಲ್ರೆಡಿ ಕಟ್ಟಾಗಿರುವ ಜಾಗನೇ ಬಳಸ್ಕೊಂಡಿದ್ದೀನಿ. ಸೊ ಈ ರೀತಿ ನೀವು ಸ್ವಲ್ಪ ಬೆಳೆದಿರುವಂತಹ ಕಡ್ಡಿಯನ್ನು ತಗೊಂಡು, ಅಂದರೆ ಒಂದು ಗುಲಾಬಿ ಗಿಡವನ್ನು ನೀವು ನರ್ಸರಿಯಿಂದ ತಂದಿದ್ದೀರಾ ಅಂತಾದರೆ ಅದರಲ್ಲಿ ಸ್ವಲ್ಪ ಬೆಳೆದಿರುವ ಒಂದು ಕೊಂಬೆಯಲ್ಲಿ ಮತ್ತೆ ಪ್ರಪೋಗೇಷನ್ ಮಾಡ್ಕೊಳ್ಬಹುದು. ಇಲ್ಲಿ ನಾನು ಯಾವುದೇ ರೀತಿ ಕಟ್ ಮಾಡಿಲ್ಲ, ಆಲ್ರೆಡಿ ಪೈಪ್ದಾಗಿ ಆ ಕೊಂಬೆ ಕಟ್ಟಾಗಿತ್ತು. ಅದು ಕಟ್ಟಾಗಿರೋ ಪ್ಲೇಸಲ್ಲೇ ಜಸ್ಟ್ ನಾನು ಕವರ್ನ ಕಟ್ಬಿಟ್ಟು ಒದ್ದೆ ಮಾಡಿರುವಂತಹ ಕೋಕೋಪೀಟ್ನ ಬಳಸ್ತಾ ಇದ್ದೀನಿ. ಇಲ್ಲಿ ಬಳಸಿರೋದು ಕೇವಲ ಕೋಕೋಪೀಟ್ ಮಾತ್ರ. ಒದ್ದೆ ಮಾಡಿ ಬಳಸಬೇಕು, ಯಾಕಂದರೆ ಅಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇರಬೇಕಲ್ಲ, ಬೇರು ಬರಬೇಕು ಅಂತಂದರೆ ಅದಕ್ಕೋಸ್ಕರ. ಹೀಗೆ ಕವರ್ನ ಯೂಸ್ ಮಾಡೋ ಬದಲು ಇವಾಗ ರೂಟ್ ಬಾಲ್ ಮಾಡುವಂತಹ ಒಂದು ಪ್ರಾಡಕ್ಟೇ ಬಂದಿದೆ. ಸೊ ತುಂಬ ಸುಲಭದಲ್ಲಿ ಗ್ರೋ ಮಾಡಬಹುದು. ನೋಡಿ, ಹೀಗೆ ಬರುತ್ತೆ. ನೀವು ಜಸ್ಟ್ ಅದ್ರಲ್ಲಿ ಕೋಕೋಪೀಟ್ ಇಟ್ಟು ಲಾಕ್ ಮಾಡಿಬಿಟ್ರೆ ಆಯಿತು, ಏನೂ ಆಗೋದಿಲ್ಲ. ಇಷ್ಟು ಒದ್ದಾಡ್ಕೊಂಡು ಕವರ್ ಕಟ್ಟಬೇಕು ಅನ್ನೋದಿರೋದಿಲ್ಲ. ನಾನು ಲಿಂಕನ್ನು ಕೂಡ ಕೆಳಗಡೆ ಕೊಟ್ಟಿರ್ತೀನಿ, ನೀವು ನೋಡಿಬಿಟ್ಟು ತರಿಸ್ಬಹುದು. ಬಟ್ ನನಗೆ ಆಗ ಅದು ಅವೈಲೇಬಲ್ ಇರದೇ ಇರೋ ಕಾರಣಕ್ಕಾಗಿ ನಾನು ಕವರ್ನಲ್ಲೇ ಟ್ರೈ ಮಾಡಿದ್ದೀನಿ. ಸ್ವಲ್ಪ ಒದ್ದಾಟ ಆಯಿತು, ಬಟ್ ಓಕೆ, ಸಕ್ಸಸ್ ಆಯಿತು. ಕವರ್ನ ಒಳಗೆ ಕೋಕೋಪೀಟ್ ಒದ್ದೆ ಮಾಡಿ ಫಿಲ್ ಮಾಡಿಬಿಡ್ತೀನಿ, ಮೇಲೆ ಮತ್ತು ಕೆಳಗೆ. ಒಟ್ಟಿನಲ್ಲಿ ಆ ಕಟ್ಟಾಗಿರೋ ಪ್ಲೇಸ್ನಲ್ಲಿ ಫುಲ್ಲಾಗಿ ಕೋಕೋಪೀಟ್ ಕವರ್ ಆಗಬೇಕು. ಆ ರೀತಿ ಫಿಲ್ ಮಾಡ್ಕೊಂಡಿದ್ದೀನಿ. ನೆನಪಿರಲಿ, ಕೋಕೋಪೀಟ್ ವಾಶ್ ಆಗಿರಬೇಕು. ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿರಿ ಕೋಕೋಪೀಟ್ನ, ಅದನ್ನೇ ಬಳಸಬೇಕು. ಕೋಕೋಪೀಟ್ ಇಲ್ಲ ಅಂತ ಅಂದರೆ ಸ್ವಲ್ಪ ಮಣ್ಣಿನ ಜೊತೆ ಮರಳನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ತುಂಬ ಅಂಟಿರಬಾರ್ದು ಮಣ್ಣು, ಅದಕ್ಕೋಸ್ಕರ. ಯಾಕಂದರೆ ಅಲ್ಲಿ ಬೇರು ಬೆಳೆಯೋದಕ್ಕೆ ಸ್ವಲ್ಪ ಫ್ರೀ ಇರಬೇಕಲ್ವ ಮಣ್ಣು, ಅದಕ್ಕೋಸ್ಕರ. ಅದನ್ನು ಕೆಳಗಡೆನೂ ಕೂಡ ಅದೇ ರೀತಿ ಗಟ್ಟಿಯಾಗಿ ಕಟ್ಕೊಳ್ತೀನಿ. ಕಾನ್ಸೆಪ್ಟ್ ಏನಂದರೆ, ಬೇರೆ ರೀತಿ ಹುಳಗಳಾಗಲಿ ಅಥವಾ ಫಂಗಸ್ ಆಗಲಿ ನೀರಾಗಲಿ ಜಾಸ್ತಿ ಬಿದ್ದು ಅಲ್ಲಿ ಕೊಳಿಬಾರ್ದು ಅಂತ ಹೇಳಿ. ಓಕೆ, ಕಟ್ಟಿದ್ದಾಗಿದೆ. ಸಪೋರ್ಟ್ಗೆ ಒಂದು ಕೋಲನ್ನು ಸಹ ನಾನು ಕೊಟ್ಟಿದ್ದೀನಿ. ಇದು ನರ್ಸರಿಯಿಂದ ತಂದಿದ್ದಂತಹ ಕಸಿ ಗಿಡ. ನೀವು ಸಹ ನಿಮ್ಮ ಮನೆಯಲ್ಲಿ ನರ್ಸರಿಯಿಂದ ತಂದಿದ್ದಂತಹ ಕಸಿ ಗಿಡ ಇದ್ದರೆ ಏನು ಕಟ್ ಮಾಡ್ದೇ ಜಸ್ಟ್ ಹೀಗೆ ಟ್ರೈ ಮಾಡಿ ನೋಡಿ. ಇನ್ ಕೇಸ್ ನಿಮಗೆ ಕಟ್ ಮಾಡಿ ಮಾಡುವಂಥದ್ದಿದ್ದರೆ ಈ ಇಮೇಜಲ್ಲಿ ಶೋ ಆಗಿದೆ ನೋಡಿ, ಈ ರೀತಿ ಒಂದು ಶಾರ್ಪ್ ಇರುವಂತಹ ಬ್ಲೇಡ್ನ ಸಹಾಯದಿಂದ ನೀವು ಹೀಗೆ ಕಟ್ ಮಾಡ್ಕೊಳ್ಬಹುದು. ಜಸ್ಟ್ ರೋಸ್ನ ಆ ಟಾಪ್ ಸ್ಕಿನ್ ಏನಿದೆಯಲ್ಲ, ಅದನ್ನು ತೆಗೆದು ನೀವು ಇದೇ ತರಹ ಕೋಕೋಪೀಟ್ನ ಫಿಲ್ ಮಾಡಿ ಗ್ರೋ ಮಾಡಬಹುದು. ನನಗೆ ಆಲ್ರೆಡಿ ಅದು ಕೊಂಬೆ ಮುರಿದೋಗಿದ್ರಿಂದ ನಾನು ಹಾಗೇ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಓಕೆ, ನೆಕ್ಸ್ಟು 2 months ನಂತರದ ಅಪ್ಡೇಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಏನು ಆಗಿದೆ ಅಂತ ಹೇಳಿ ಇಲ್ಲಿ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ನೀವು ಕಟ್ ಮಾಡಿ ಗ್ರೋ ಮಾಡೋದಾದರೆ, ನಾನು ಆಗಲೇ ಇಮೇಜಲ್ಲಿ ತೋರಿಸಿದ್ನಲ್ಲ ಆ ರೀತಿ ಕಟ್ ಮಾಡಿ ಗ್ರೋ ಮಾಡಿ. ಅಥವಾ ನಿಮಗೆ ಒಂಥರ ಏನಾದರೂ ಬೈ ಮಿಸ್ಟೇಕ್ ಕಟ್ಟಾಯಿತು ರೆಂಬೆ ಅಂತ ಅಂದರೆ ಈ ರೀತಿ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಸೊ ಒಂದು ಗಿಡನ ನಾವು ಪ್ರಪೋಗೇಷನ್ ಮಾಡಿ ಇಟ್ಕೊಳ್ರೆ, ಇನ್ ಕೇಸ್ ಒಂದು ಗಿಡ ಹೋಯ್ತು ಅಂದರೆ ಮತ್ತೊಂದು ಗಿಡ ನಮ್ಮ ಹತ್ರ ಇರುತ್ತೆ ಅಲ್ವಾ. ಹಾಗಾಗಿ ಸುಮಾರು 2 ತಿಂಗಳ ನಂತರ ಅದರಲ್ಲಿ ಬೇರು ಬಂದಿದೆಯಾ, ಏನು ಆಗಿದೆ ಅಂತ ಹೇಳಿ ನೋಡೋಣ ಬನ್ನಿ. ಫುಲ್ ಬಿಚ್ಚಿದ್ದೀನಿ ನಾನು. ಈ ಮಧ್ಯದಲ್ಲಿ ಇದಕ್ಕೆ ನೀರನ್ನು ಹಾಕೇ ಇಲ್ಲ.
ಗಿಡದ ಬುಡಕ್ಕೇನು ನೀರು ಹಾಕ್ತಾ ಇದ್ದೆ ಅದು ಅಷ್ಟೇ, ಅದೇ ನೀರು ಸಪ್ಲೈ ಆಗಿರುತ್ತೆ. ಜೊತೆಗೆ ಕೋಕೋಪೀಟನ್ನು ಫುಲ್ ಒದ್ದೆ ಮಾಡಿ ಹಾಕಿರೋದ್ರಿಂದ ಗಾಳಿ ಆಡೋದಿಲ್ಲ, ಹಾಗಾಗಿ ಅದೇನು ಫುಲ್ ಡ್ರೈ ಆಗೋದಿಲ್ಲ. ಈ ಗಿಡವನ್ನು ನಾನು ಸುಮಾರು 4 ರಿಂದ 5 ಗಂಟೆ ಬಿಸಿಲಿರುವಂತಹ ಪ್ಲೇಸ್ನಲ್ಲೇ ಇಟ್ಟಿದ್ದೆ. ಆ್ಯಂಡ್ ಇನ್ನೊಂದು ವಿಷಯ, ಇದು ಈ ಸಮ್ಮರಲ್ಲಿ ಮಾಡಿದಂತಹ ಗಿಡ ಅಲ್ಲ, ಇದು ಆಲ್ಮೋಸ್ಟ್ ಮಳೆಗಾಲದ ಸಂದರ್ಭದಲ್ಲಿ, ಅಂದರೆ ಲಾಸ್ಟ್ ಇಯರ್ ಜುಲೈ ಆಗಸ್ಟ್ ಆ ಟೈಮ್ನಲ್ಲಿ ಕಸಿ ಕಟ್ಟಿದಂತಹ ಗಿಡ. ವಿಡಿಯೋ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಸಮ್ಮರ್ ಹೀಟ್ಗೆ ಕಷ್ಟ ಆಗುತ್ತೆ ಈ ರೀತಿ ನಾವು ಗ್ರೋ ಮಾಡೋದು. ನೀವು ಈಗ ಪ್ಲ್ಯಾನ್ ಮಾಡಿಕೊಂಡ್ರೆ ಜೂನ್ ಟೈಮಲ್ಲಿ ಖಂಡಿತವಾಗ್ಲೂ ಬೆಳಿಬಹುದು. ಬಟ್ ಮಳೆ ನೀರು ಈ ಗ್ರಾಫ್ಟೆಡ್ ಏರಿಯಾಗೆ ಬೀಳದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಸಾರಿ, ಏರ್ ಲೇಯರಿಂಗ್ ಮಾಡಿರುವಂಥ ಏರಿಯಾಗೆ ನೋಡಿ, ಆ ಪ್ಲೇಸಲ್ಲಿ ಒಂಥರ ದಪ್ಪ ಆಗಿ ಬೇರು ಬರೋದಕ್ಕೆ ರೆಡಿ ಆಗ್ತಾ ಇದೆ, ಚಿಕ್ಕ ಚಿಕ್ಕ ಬೇರು ಬರುತ್ತಾ ಇದೆ. ಸೊ ನಾನೇನು ಮಾಡ್ತೀನಿ ಇವಾಗ, ಅಲ್ಲಿ ದಪ್ಪ ಏನಾಗಿದೆ ನೋಡಿ, ಅದಕ್ಕಿಂತ ಸ್ವಲ್ಪ ಕೆಳಗೆ ಕಟ್ ಮಾಡಿಕೊಂಡು ಇದನ್ನು ತಗೊಂಡ್ಬಿಡ್ತೀನಿ. ನಿಮಗೆ ಗೊತ್ತಾ, ಇದೇ ವಿಡಿಯೋದಲ್ಲಿ ನಾನು ನಿಮಗೆ ಅದೇ ಹೂವು ಈ ಏರ್ ಲೇಯರಿಂಗ್ ಮಾಡಿದಂತಹ ಪ್ಲಾಂಟಲ್ಲಿ ಕೂಡ ಹೂವಾಯಿತು. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ತುಂಬ ವೆಯ್ಟ್ ಮಾಡಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ಯಾಕಂದರೆ ಈ ನಾವೇನು ಏರ್ ಲೇಯರಿಂಗ್ ಮಾಡಿದ್ದೀವಲ್ಲ ಈ ಗಿಡ, ಇದರಲ್ಲಿ ತುಂಬ ಬೇಗ ನನಗೆ ಫ್ಲವರ್ ಸಿಗಲಿಲ್ಲ. ತುಂಬ ಸರ್ತಿ ಬಡ್ಸ್ ಬಂತು ಮತ್ತು ಉದುರಿ ಹೋಗ್ತಾ ಇತ್ತು. ಸೊ ಫೈನಲಿ ಫ್ಲವರ್ ಬಿಟ್ಟಾಗ ನನಗೆ ತುಂಬಾ ಖುಷಿ ಆಯಿತು. ಆ ಫ್ಲವರನ್ನು ಕೂಡ ನಿಮಗೆ ನಾನು ತೋರಿಸ್ತೀನಿ. ಸೊ ಕೊನೆ ತನಕ ನೋಡಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನಲ್ಲಿ ತುಂಬಾ ಗಾರ್ಡನ್ ರಿಲೇಟೆಡ್ ವೀಡಿಯೋಸ್ಗಳು ಇರುತ್ತೆ. ನೀವು ನಿಮ್ಮ ಗಾರ್ಡನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇರ್ತೀರ. ಅದಕ್ಕೆ ಸೊಲ್ಯೂಷನ್ ನಮ್ಮ ಚಾನೆಲ್ನ ವೀಡಿಯೋಗಳಲ್ಲಿ ತುಂಬಾ ಅಪ್ಲೋಡ್ ಮಾಡಿರ್ತೀನಿ. ಯಾಕಂದರೆ ನಾನು ತುಂಬ ವೆರೈಟಿಯ ಗಿಡಗಳನ್ನು ಬೆಳೆಸ್ತಾ ಇರ್ತೀನಿ. ಸೊ ಅವುಗಳೆಲ್ಲ ಬೆಳೆಸುವಾಗ ಏನೇನು ಸಮಸ್ಯೆಯನ್ನು ಫೇಸ್ ಮಾಡಿರ್ತೀನಿ, ಅದೆಲ್ಲದಕ್ಕೆ ಏನು ಸೊಲ್ಯೂಷನ್ ತೊಗೊಂಡಿರ್ತೀನಿ ಅದನ್ನು ನಾನು ಅಪ್ಲೋಡ್ ಮಾಡಿರ್ತೀನಿ. ಒಂದು ಸರ್ತಿ ಚಾನೆಲ್ನ ವಿಸಿಟ್ ಮಾಡಿ. ಮೇ ಬಿ ನಿಮಗೆ ಬೇಕಾಗಿರುವಂತಹ ಕಂಟೆಂಟ್ ನಮ್ಮ ಚಾನೆಲ್ನಲ್ಲಿ ಸಿಗಬಹುದು. ಓಕೆ, ಕಟ್ ಮಾಡಿ ತಗೊಂಡಿದ್ದೀನಿ. ನೋಡಿದ್ರಲ್ಲ ಬೇರು ಹೇಗೆ ಬಂದಿತ್ತು ಅಂತ ಹೇಳಿ. ಜಸ್ಟ್ ಬೇರು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟೇ. ಮೇ ಬಿ ನಾನು ಇನ್ನೊಂದು ತಿಂಗಳು ಬಿಟ್ಟು ಓಪನ್ ಮಾಡಿದ್ದಿದ್ರೆ ಬೇರು ತುಂಬಾ ಚೆನ್ನಾಗಿ ಬಂದಿರ್ತಾ ಇತ್ತು ಅಂತ ಅನಿಸುತ್ತೆ. ಓಕೆ, ಈಗ ನೋಡಿ ನೀಟಾಗಿ ಕಾಣಿಸುತ್ತೆ ಬೇರು ಎಷ್ಟು ಚೆನ್ನಾಗಿ ಬರೋದಕ್ಕೆ ರೆಡಿ ಆಗ್ತಾ ಇತ್ತು ಅಂತ. ಪ್ರಕೃತಿ ಎಷ್ಟು ಚೆಂದ ಅಲ್ವಾ? ಅದು ಹೀಲಾಗಿ ನೋಡಿ ಅದೇ ಪ್ಲೇಸಲ್ಲಿ ಬೇರು ಬರೋದಕ್ಕೆ ಹೇಗೆ ರೆಡಿಯಾಗಿದೆ ಅಂತ ಹೇಳಿ. ನಾವು ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಕೊರಗ್ತೀವಿ. ಪ್ರಕೃತಿ ನೋಡಿ ಅದನ್ನು ಹೀಲ್ ಮಾಡಿಕೊಂಡು ಹೇಗೆ ಬೆಳಿಬೇಕು ಅನ್ನೋದನ್ನು ಕಲಿಸತ್ತೆ. ನಾನಿಲ್ಲಿ ನರ್ಸರಿ ಪಾಟ್ನಲ್ಲೇ ಈ ಗಿಡವನ್ನು ಮತ್ತೆ ಗ್ರೋ ಮಾಡ್ತಾ ಇದ್ದೀನಿ, ಈ ಬ್ಲ್ಯಾಕ್ ಕಲರ್ ಪಾಟ್ನಲ್ಲಿ. ಸೊ ಪಾಟಿಂಗ್ ಮಿಕ್ಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾಟ್ ಫುಲ್ಲಾಗಿ ಮಣ್ಣನ್ನು ತಗೊಂಡಿದ್ದೀನಿ, ಗಾರ್ಡನ್ ಸಾಯಿಲ್, ನಾರ್ಮಲ್ ಗಾರ್ಡನ್ ಸಾಯಿಲ್, ಅದರಲ್ಲಿ ಇನ್ನೇನು ಮಿಕ್ಸ್ ಆಗಿಲ್ಲ. ಅದಕ್ಕೇ ಒಂದು ಪಾಟ್ ಫುಲ್ ಕೋಕೋಪೀಟ್ನ ತೊಗೊಂಡಿದ್ದೀನಿ. ಈ ಕೋಕೋಪೀಟ್ನ ವಾಶ್ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಯಾಕೆ ನಾನು ಪ್ರತಿ ಸರಿ ಕೋಕೋಪೀಟ್ನ ವಾಶ್ ಮಾಡಬೇಕು ಅಂತ ಹೇಳ್ತೀನಿ ಅಂದರೆ, ಕೋಕೋಪೀಟ್ನಲ್ಲಿ ಉಪ್ಪಿನಂಶ ಹೆಚ್ಚಿರುತ್ತೆ. ಆ ಉಪ್ಪಿನಂಶ ಹೆಚ್ಚಿರುವಂತಹ ಕೋಕೋಪೀಟ್ನ ನಮ್ಮ ಮಣ್ಣಿಗೆ ಬಳಸಿದಾಗ ಮಣ್ಣಿನ pH ಲೆವೆಲ್ ವೇರಿಯೇಷನ್ ಆಗುತ್ತೆ. ಅದರಿಂದ ಗಿಡ ಒಂದೊಂದು ಸರ್ತಿ ಎಲೆಗಳನ್ನು ಉದುರಿಸಿ ಒಣಗಿ ಹೋಗಬಹುದು. ಹಾಗಾಗಿ ಯಾವಾಗಲೂ ಕೋಕೋಪೀಟ್ನ ನೆನೆಸಿ ಒಣಗಿಸಿ ಆಮೇಲೆ ಬಳಸಬೇಕು. ಸೊ ಇದಿಷ್ಟೇ ನಾನು ಪಾಟಿಂಗ್ ಮಿಕ್ಸ್ ಅಂತ ರೆಡಿ ಮಾಡ್ಕೊಂಡಿರೋದು. ಪಾಟ್ನ ಬಾಟಮಲ್ಲಿ ಕಲ್ಲಿಟ್ಬಿಟ್ಟು ರೆಡಿ ಮಾಡ್ಕೊಂಡಿರೋಂತಹ ಪಾಟಿಂಗ್ ಮಿಕ್ಸ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಕೋಕೋಪೀಟ್ ಬಳಸಿರೋದ್ರಿಂದ ಬೇರು ಚೆನ್ನಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವಾಗಲೂ ಅಷ್ಟೇ ಕಟ್ಟಿಂಗ್ಸ್ನ ಗ್ರೋ ಮಾಡುವಾಗ ಸಾಧ್ಯವಾದರೆ ಕೋಕೋಪೀಟ್ನ ಬಳಸೋದಕ್ಕೆ ಟ್ರೈ ಮಾಡಿ. ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಹೊಸದಾಗಿ ಬೇರು ಬರ್ತಾ ಇರೋದ್ರಿಂದ ಆ ಎಳೆಯ ಬೇರುಗಳಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಹಾಗೆ ನಾವು ನೆಡಬೇಕು. ಅದಕ್ಕೋಸ್ಕರ ನಾನು ಏನು ಕೋಕೋಪೀಟ್ ಮತ್ತು ಮಣ್ಣಿನ ಮಿಶ್ರಣ ಹಾಕ್ಕೊಂಡಿದ್ನಲ್ಲ ಅದರಲ್ಲಿ ಸ್ವಲ್ಪ ಹೋಲ್ ಮಾಡಿಕೊಂಡು ಫಸ್ಟು ಬೇರನ್ನು ಸೆಕ್ಯೂರ್ ಮಾಡಿಕೊಂಡು ಆ ನಂತರ ಇನ್ನೊಂದು ಸ್ವಲ್ಪ ಮಣ್ಣು ಮತ್ತು ಕೋಕೋಪೀಟ್ನ ಮಿಶ್ರಣವನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಲೈಟಾಗಿ ಪ್ರೆಸ್ ಮಾಡಬೇಕು. ಗಿಡ ಭದ್ರವಾಗಿ ಕೂರಬೇಕು ಮಣ್ಣಲ್ಲಿ. ಯಾವುದೇ ಕಟ್ಟಿಂಗ್ಸ್ ಆಗಲಿ ಗಿಡವನ್ನು ನೆಡುವಾಗಲಿ ಸ್ವಲ್ಪ ಪ್ರೆಸ್ ಮಾಡಿ ಗಿಡ ಮಣ್ಣಲ್ಲಿ ಭದ್ರವಾಗಿ ಕೂರಬೇಕು ಆ ರೀತಿ. ಯಾಕಂದರೆ ಗಾಳಿಗೆ ತುಂಬ ಅಲುಗಾಡ್ತಾ ಇದ್ದರೆ ಆ ಗಿಡಕ್ಕೆ ಭಯ ಆಗುತ್ತಂತೆ, ಬೇರು ಬೆಳೆಯಲ್ಲಂತೆ ಹೀಗೆ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಪ್ರೆಸ್ ಮಾಡಿ ಅದನ್ನು ಗಟ್ಟಿ ಕೂರಿಸಿದ್ರೆ ಗಾಳಿಗೆ ಅಲುಗಾಡೋದಿಲ್ಲ, ಬೇರು ಚೆನ್ನಾಗಿ ಬರುತ್ತೆ. ನನ್ನ ಮುದ್ದು ಕಂದಮ್ಮ ಗಿಡಕ್ಕೆ ನೀರು ಹಾಕ್ತಾ ಇದ್ದಾಳೆ.
ನಾನು ಗಾರ್ಡನಿಂಗ್ ಮಾಡುವಾಗ ಮಕ್ಕಳನ್ನ ಜೊತೆಗೆ ಸೇರಿಸ್ಕೊಳ್ಳೋದ್ರಿಂದ ಅವ್ರಿಗೂ ಸಹ ಗಿಡಗಳಲ್ಲಿ ಬೆಳೆಸೋದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟು. ಜೊತೆಗೆ ಅದರ ಪ್ರತಿಯೊಂದು ಹಂತವನ್ನು ಕೂಡ ಅವರು ಆಟೋಮೆಟಿಕ್ ಕಲಿತಾ ಇರ್ತಾರೆ. ಸೊ ನೀರು ಎಷ್ಟು ಹಾಕಬೇಕು ಅಂತಂದರೆ ಡ್ರೈನೇಜ್ ಹೋಲಿಂದ ಆಚೆ ಬರಬೇಕು ಅಷ್ಟು ನೀರನ್ನು ಹಾಕಬೇಕು. ಇದಾದ ನಂತರ ಇನ್ನೊಂದು ಕೋಲಿನ ಸಪೋರ್ಟನ್ನು ಕೊಟ್ಟು ನಾನು ಟೈಟಾಗಿ ಕಟ್ಬಿಡ್ತೀನಿ, ಅದು ಗಾಳಿಗೆ ಅಲುಗಾಡಬಾರ್ದು ಅಂತ ಹೇಳಿ. ಹೀಗೆ ಸೆಕ್ಯೂರ್ ಮಾಡಿದ್ದೀನಿ. ಆಮೇಲೆ ಅದರ ತುದಿನಲ್ಲಿ ಸ್ವಲ್ಪ ಹಳೆಯ ಕುಡಿ ಎಲ್ಲ ಇತ್ತಲ್ಲ, ಅದನ್ನು ಪ್ರೂನ್ ಮಾಡಿಬಿಡ್ತೀನಿ, ಹೊಸ ಚಿಗುರು ಬರಲಿ ಅಂತ ಹೇಳಿ. ಓಕೆ, ಆಫ್ಟರ್ 6 ಮಂತ್ಸ್ ಅಪ್ಡೇಟ್ ಇದು. ಇದರ ಮಧ್ಯದಲ್ಲಿ ಒಂದು 2-3 ಸರಿ ಮೊಗ್ಗಾಗಿ ಮತ್ತೆ ಒಣಗಿ ಉದುರಿ ಬಿದ್ದೋಯ್ತು. ಈ ಸಲನೂ ಸಹ ಸುಮಾರು 4-5 ಮೊಗ್ಗಾಯಿತು. ನಾನು ಬಹುಶಃ ಇದು ಮೊಗ್ಗು ಆಗೋದಿಲ್ವೇನೋ, ಫೇಲ್ಯೂರ್ ಏನೋ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಫೈನಲಿ ಸಕ್ಸಸ್ ಆಯಿತು. 4-5 ಮೊಗ್ಗಾಯಿತು. ಆದರೆ ಅಷ್ಟು ಮೊಗ್ಗುಗಳು ಉದುರೋಗಿ ಒಂದೇ ಒಂದು ಮೊಗ್ಗು ಮಾತ್ರ ಉಳ್ಕೊಂಡಿತ್ತು. ಅದೇ ಪಾಟಲ್ಲಿದೆ. ಸುಮಾರು ಬೆಳಿಗ್ಗೆ ಮತ್ತು ಸಂಜೆಯ ಬಿಸಿಲು ಬೀಳುವಂತಹ ಪ್ಲೇಸ್ನಲ್ಲಿ ಇಟ್ಟಿದ್ದೀನಿ. ಮಧ್ಯಾಹ್ನದ ಹಾರ್ಶ್ ಬಿಸಿಲು ಇದಕ್ಕೆ ಬೀಳೋದಿಲ್ಲ. ಅದೇ ಹೊಸ ಚಿಗುರು ಬರ್ತಾನೇ ಇದೆ, ಆದರೆ ಮೊಗ್ಗು ಮಾತ್ರ ಅಷ್ಟು ಬರ್ತಾ ಇರಲಿಲ್ಲ. ಫೈನಲಿ ಒಂದು ಮೊಗ್ಗು ಉಳ್ಕೊಳ್ತು. ಅಷ್ಟು ಮೊಗ್ಗುಗಳು ಉದುರೋಯ್ತು. 6 ತಿಂಗಳುಗಳ ಕಾಲ ವೆಯ್ಟ್ ಮಾಡಿ ಕೊನೆಗೂ ಒಂದು ಹೂವನ್ನು ಪಡೆದಿದ್ದೀನಿ. ತುಂಬಾ ಖುಷಿಯಾಯಿತು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಮೊಗ್ಗು. ನನಗೆ ಪ್ರತಿದಿನ ಬೆಳಿಗ್ಗೆ ಬಂದು ಆ ಮೊಗ್ಗನ್ನು ನೋಡೋದೇ ತುಂಬ ಖುಷಿ ಆಗ್ತಾ ಇತ್ತು. ಈ ಮಧ್ಯದಲ್ಲಿ ಇದಕ್ಕೆ ಯಾವುದೇ ರೀತಿಯ ಪೆಸ್ಟ್ ಅಟ್ಯಾಕ್ ಆಗಿಲ್ಲ. ಸೊ ಅದರರ್ಥ ಏನು, ಈ ಗಿಡನೂ ಕೂಡ ತುಂಬ ಹೆಲ್ದಿಯಾಗಿ ನಾವು ಗ್ರೋ ಮಾಡಬಹುದು, ವೀಕ್ ಅಂತ ಏನೂ ಇಲ್ಲ. ಮಾಮೂಲಿಯಾಗಿ ಎಲ್ಲ ಗಿಡಗಳಿಗೂ ಯಾವಾಗ ಗೊಬ್ಬರ ಕೊಡ್ತಾ ಇದ್ದೆ, ಏನು ಎರೆಹುಳು ಗೊಬ್ಬರ, ಕಿಚನ್ ವೇಸ್ಟ್ ಕಾಂಪೋಸ್ಟು ಏನು ಕೊಡ್ತಾ ಇದ್ದೆ ಅದನ್ನೇ ಇದಕ್ಕೂ ಹಾಕ್ತಾ ಇದ್ದೆ. ಇದನ್ನು ಅದೇ ರೀತಿ ಕೇರ್ ಮಾಡ್ತಾ ಇದ್ದೆ. ತುಂಬ ಸ್ಪೆಷಲ್ ಕೇರ್ ಏನೂ ಇಲ್ಲ. ನೋಡಿ ಫೈನಲಿ ಸುಮಾರು ನನ್ನ ಅಂದಾಜಿನ ಪ್ರಕಾರ 6-6.5 ತಿಂಗಳುಗಳ ನಂತರ ಮೊದಲ ಹೂವನ್ನು ಪಡೆದಿದ್ದೀವಿ. ತುಂಬಾ ಖುಷಿ ಆಯಿತು. ನೀವು ಸಹ ಇದೇ ಥರ ಟ್ರೈ ಮಾಡಿ ನೋಡಿ, ಸಕ್ಸಸ್ ಆಗ್ತೀರಾ. ಆಲ್ರೆಡಿ ನೀವು ಕಸಿ ಗಿಡವನ್ನು ಇದೇ ರೀತಿ ಏನಾದರೂ ಕಟ್ಟಿಂಗ್ಸಿಂದ ಗ್ರೋ ಮಾಡಿದರೆ ಹೇಗೆ ಗ್ರೋ ಮಾಡಿದ್ರಿ ಅನ್ನೋದ್ರ ಬಗ್ಗೆ ನನಗೂ ಕೂಡ ಇನ್ಫಾರ್ಮೇಷನ್ ತಿಳಿಸಿ. ನನಗೇನು ಎಲ್ಲನೂ ಗೊತ್ತಿಲ್ಲ, ನಾನು ಕಲಿತಾ ಇದ್ದೀನಿ. ನಾನು ಕಲಿತು ನಾನು ಸಕ್ಸಸ್ ಆದರೆ ನನ್ನಿಂದ ತುಂಬ ಜನಕ್ಕೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಕಲಿಯೋಣ, ಕಲಿಸೋಣ ಅಲ್ವಾ. ಫೈನಲಿ ಈ ಒಂದು ಸಕ್ಸಸ್ಫುಲ್ ಜರ್ನಿ ನಿಮಗೆ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಮುಂದೆ ಮತ್ತೊಂದು ಒಳ್ಳೆ ಇನ್ಫಾರ್ಮೇಷನ್ ಇರುವ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹ್ಯಾಪಿ ಗಾರ್ಡನಿಂಗ್.